ಹೌದು, ಖಾಸಗಿ ಶಾಲೆ ಎಂದರೆ ಇದೀಗ ದುಬಾರಿಯಾಗಿದೆ. ಅಷ್ಟೇ ಅಲ್ಲ, ಸಮವಸ್ತ್ರ, ಶಾಲಾ ಬಸ್ ಸೌಲಭ್ಯ, ಪುಸ್ತಕ, ಶೂ ಸೇರಿದಂತೆ ಶಾಲಾ ಶುಲ್ಕ ಸಾವಿರಗಳನ್ನು ದಾಟಿ ಲಕ್ಷಗಳನ್ನು ಮುಟ್ಟಿದೆ. ಆದರೆ ಅದೇ ಖಾಸಗಿ ಶಾಲೆಗಳು ಮಕ್ಕಳ ಸುರಕ್ಷತೆ ಬಗ್ಗೆ ಎಷ್ಟು ಎಚ್ಚರಿಕೆ ವಹಿಸಿದ್ದಾರೆ ಎಂಬುದನ್ನು ನೋಡಿದರೆ ಶೂನ್ಯ ಎಂದೇ ಹೇಳಬೇಕು. ಇತ್ತೀಚೆಗೆ ಖಾಸಗಿ ಶಾಲಾ ಬಸ್ ಒಂದು ಮಾಡಿದ ಅಪಘಾತದಲ್ಲಿ ವ್ಯಕ್ತಿಯೊಬ್ಬರು ಮೃತಪಟ್ಟಿದ್ದರು. ಆ ಶಾಲಾ ವಾಹನಕ್ಕೆ ಎಫ್ಸಿ, ಅದೇ ಫಿಟ್ನೆಸ್ ಸರ್ಟಿಫಿಕೇಟ್ ಇರಲಿಲ್ಲ. ಹಾಗಾಗಿ ಶಾಲಾ ವಾಹನಗಳ ಸುರಕ್ಷತೆಯ ಬಗ್ಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ಪ್ರಾದೇಶಿಕ ಸಾರಿಗೆ ಅಧಿಕಾರಿಯವರನ್ನು ಸಿಟಿವಿ ನ್ಯೂಸ್ ಸಂಪರ್ಕಿಸಿದಾಗ ಬಯಲಾದ ವಿಚಾರವೆಂದರೆ, ಚಿಕ್ಕಬಳ್ಳಾಪುರ ಜಿಲ್ಲೆಯ 150ಕ್ಕೂ ಹೆಚ್ಚು ಖಾಸಗಿ ಶಾಲಾ ಬಸ್ಗಳಿಗೆ ಎಫ್ಸಿ ಇಲ್ಲ ಎಂಬುದು. ಇನ್ನು ಎಫ್ಸಿ ಇಲ್ಲದೆ ಅಪಘಾತ ಮಾಡಿದ ವಾಹನವನ್ನು ಆರ್ಟಿಒ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಇದೀಗ ಆ ಖಾಸಗಿ ಶಾಲೆ ಬಿಡುಗಡೆ ಮಾಡುವಂತೆ ಮನವಿ ಬಂದಿದೆಯಂತೆ. ಅದೇ ಶಾಲೆಗೆ ಸೇರಿದ ಇತರೆ 5 ವಾಹನಗಳಿಗೆ ಎಫ್ಸಿ ಇಲ್ಲವಂತೆ. ಅಪಘಾತ ಮಾಡಿದ ವಾಹನ ಸೇರಿ ಇತರೆ 4 ವಾಹನಗಳಿಗೂ ಎಫ್ಸಿ ಮಾಡಿಸಬೇಕು. ಈಗ ಸರ್ಕಾರದ ನೂತನ ನಿಯಮದಂತೆ ಯಾವುದೇ ವಾಹನಕ್ಕೆ ಎಫ್ಸಿ ಮಾಡಬೇಕಾದರೆ ಪ್ಯಾನಿಕ್ ಬಟನ್ ಹಾಕಬೇಕು. ಪ್ಯಾನಿಕ್ ಬಟನ್ ಇದ್ದರೆ ಮಾತ್ರ ಎಫ್ಸಿ ಮಾಡುವಂತೆ ಮೋಟಾರು ವಾಹನ ನಿರೀಕ್ಷಕರಿಗೆ ನಿರ್ದೇಶನ ನೀಡಲಾಗಿದೆ ಎಂದು ಆರ್ಟಿಒ ತಿಳಿಸಿದ್ದಾರೆ. K40A6712 ಅನ್ನೋ ಒಂದು ವಾಹನ ಚಿತ್ರಪಿನಾಕಿನಿ ಶಾಲೆಗೆ ಸೇರಿರೋಂಥ ವಾಹನಕ್ಕೆ ಒಂದು ಮೋಟರ್ ಸೈಕಲ್ ಆಕ್ಸಿಡೆಂಟ್ ಆಗಿ ಒಬ್ಬರು ಪ್ರಾಣ ಕಳ್ಕೊಂಡಿರ್ತಾರೆ ಅಂತ ನ್ಯೂಸಲ್ಲೆಲ್ಲ ಬಂದಿದೆ. ಹಾಗೂ ಈ ವಾಹನಕ್ಕೆ K40A6712ಕ್ಕೆ ಎಫ್ಸಿ ಕೂಡ ಇರೋದಿಲ್ಲ ಅಂತ ಕೂಡ ನಮ್ಮ ಗಮನಕ್ಕೆ ಬಂದಿದೆ. ಈ ವಿಷಯ ಹೇಳಬೇಕಾದ್ರೆ ನಾವು ಜನವರಿ ಹಾಗೂ ಫೆಬ್ರವರಿ ತಿಂಗಳಲ್ಲಿ ರೋಡ್ ಸೇಫ್ಟಿಗೆ ಮಂತ್ ಅಂತ ರಸ್ತೆ ಸುರಕ್ಷತಾ ಮಾಸ ಮಾಡಬೇಕಾದ್ರೆ ನಾನು ಆ ಚಿತ್ರ ಪಿನಾಕಿನಿ ಶಾಲೆಗೇ ಹೋಗಿ ಸುಮಾರು ಒಂದು 2-2.5 ಗಂಟೆ ಅಲ್ಲಿ ಮಕ್ಕಳಿಗೂ ಕೂಡ ರಸ್ತೆ ಸುರಕ್ಷತೆ ಬಗ್ಗೆ ಪೂರಾ ಹೇಳಿ ರಸ್ತೆ ಸುರಕ್ಷತೆ ಬಗ್ಗೆ ಮತ್ತು ವಾಹನದ ಶಾಲೆ ಮ್ಯಾನೇಜ್ಮೆಂಟ್, ಆಮೇಲೆ ವಾಹನದ ಚಾಲಕರಾಗಲಿ ಅವ್ರಿಗೆಲ್ಲ ಕರೆದು ವಾಹನಕ್ಕೆಲ್ಲ ಎಫ್ಸಿ ಇಲ್ಲದೆ ಓಡಿಸ್ಬಾರ್ದು ಅಂತ ಎಲ್ಲ ಮನದಟ್ಟು ಮಾಡಿದ್ದೀನಿ. ಅವ್ರಿಗೆ ಹೇಳಿದ್ದೀನಿ, ಅವ್ರ ಪ್ರಿನ್ಸಿಪಲ್ ಮೇಡಮ್ ಅವರು ಕೂಡ ಹೇಳಿದ್ದೀನಿ. ಯಾಕಂದರೆ ಒಂದು ಆಕ್ಸಿಡೆಂಟ್ ಆಗಿ ಏನಾರು ಹೆಚ್ಚು ಕಮ್ಮಿ ಆದರೆ ನಾನು ಈ ಥರ ಇನ್ನೊಂದು ವೆಹಿಕಲ್ಗೆ ಆಗುತ್ತೆ ಅಂತ ಎಣಿಸ್ಕೊಂಡಿರಲಿಲ್ಲ. ಶಾಲಾ ಮಕ್ಕಳಿಗೇ ಆಕ್ಸಿಡೆಂಟ್ ಆದರೆ ಇದು ಒಂದು ನಿಮಗೆ ಭಾಳ ಒಂದು ಇನ್ಶೂರೆನ್ಸ್ಗೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಅವ್ರಿಗೆ ಹೇಳಿ ಬಂದಿದ್ದೆ. ಆದರೂ ಅವರು ಶಾಲೆ ಮ್ಯಾನೇಜ್ಮೆಂಟ್ ಅವರು ನನ್ನ ಮಾತನ್ನ ಸೀರಿಯಸ್ ಆಗಿ ತಗೊಂಡಂಗಿಲ್ಲ. ನನ್ನ ಹತ್ರ ಫೋಟೋಸ್ ಎಲ್ಲ ಇದೆ ಅವ್ರ ಶಾಲೆಗೆ ಹೋಗಿ ನಾನು ಕಾರ್ಯಕ್ರಮ ಮಾಡಿರೋ ಬಗ್ಗೆ ಎಲ್ಲ. ಇನ್ನು ಈ ಶಾಲೆ ಎಫ್ಸಿ ಇಲ್ಲದ 5 ವಾಹನಗಳಿವೆ. ಇದರಲ್ಲಿ ಒಂದು ವಾಹನಕ್ಕೆ ಅಪಘಾತವಾಗಿದೆ. ಪ್ಯಾನಿಕ್ ಬಟನ್ ಹಾಕಿದರೆ ಮಾತ್ರ ಎಫ್ಸಿ ಮಾಡಲು ಸಾಧ್ಯ. ಪ್ಯಾನಿಕ್ ಬಟನ್ ಇಲ್ಲದ ಕಾರಣ ಎಫ್ಸಿ ಮಾಡಿಲ್ಲ. ಎಲ್ಲ ಸಾರಿಗೆ ಮತ್ತು ಸಾರಿಗೆಯೇತರ ವಾಹನಗಳಿಗೂ ಈಗಾಗಲೇ ಆರ್ಟಿಒ ಅಧಿಕಾರಿಗಳು ನೋಟಿಸ್ ಜಾರಿ ಮಾಡಿದ್ದಾರೆ. ವಾರ್ಷಿಕ ಅಂತ್ಯವಾಗಿರುವ ಕಾರಣ ಅಂಚೆ ಸಮಸ್ಯೆಯಾಗಿದೆ. ಎಲ್ಲ ವಾಹನಗಳಿಗೂ ನೋಟಿಸ್ ನೀಡಲಾಗಿದ್ದು 150ಕ್ಕೂ ಹೆಚ್ಚು ಶಾಲಾ ವಾಹನಗಳಿಗೆ ಎಫ್ಸಿ ಇಲ್ಲ. ಹಾಗಾಗಿ ಖುದ್ದಾಗಿ 6 ತಿಂಗಳ ಹಿಂದೆ ಶಾಲಾ ವಾಹನ ಸೀಸ್ ಮಾಡಲಾಗಿದೆ. ಅದನ್ನು ಬಿಡಿಸಿಕೊಂಡು ಹೋಗಲು ಅವರು ಬಂದಿಲ್ಲ ಎಂದು ಆರ್ಟಿಒ ಹೇಳಿದ್ದಾರೆ. ಸೀರಿಯಸ್ ಆಗಿ ತಗೊಂಡಿಲ್ಲ. ಮೊನ್ನೆ ಆಕ್ಸಿಡೆಂಟ್ ಆಗಿದೆ. ಈಗ ಆಕ್ಸಿಡೆಂಟ್ ಆದಮೇಲೆ ಏನು ಮಾಡಿದ್ದೀವಿ ಅಂದರೆ ಆ ವಾಹನನ ನಮ್ಮ ಹತ್ರ ಬಂದಿದೆ, ರಿಕ್ವೆಷನ್ ಬಂದಿದೆ ಆ ವಾಹನನ ರಿಲೀಸ್ ಮಾಡೋಕ್ಕೆ. ಆಕ್ಸಿಡೆಂಟ್ಗೆ ನಮ್ಮ ಮೋಟಾರ್ ವಾಹನ ನಿರೀಕ್ಷಕರು ಅದನ್ನು ಇನ್ಸ್ಪೆಕ್ಟ್ ಮಾಡಿ ಅದನ್ನು ರಿಲೀಸ್ ಮಾಡೋಕ್ಕೆ ಬರುತ್ತೆ ನಮ್ಮ ಹತ್ರ. ಆಕ್ಸಿಡೆಂಟ್ ಆದಮೇಲೆ ಯಾವುದೇ ಒಂದು ಆಕ್ಸಿಡೆಂಟ್ ಆದರೂ ಕೂಡ ಈಗ ನಾನು ನಮ್ಮ ಮೋಟಾರ್ ವಾಹನ ನಿರೀಕ್ಷಕರಿಗೆ ನಿರ್ದೇಶನ ನೀಡಿದ್ದೀನಿ. ಯಾವುದೇ ಆ ವಾಹನನ ಅವ್ರದ್ದು ಇನ್ನೂ 7 ವಾಹನ ಇತ್ತು. ಬೆಳಿಗ್ಗೆಲ್ಲ ವಿಚಾರಣೆ ಮಾಡಿ ಅವರೇ ಬಂದಿದ್ದರು. ವಿಚಾರಣೆ ಮಾಡಿದಾಗ 7 ವಾಹನ ಇತ್ತು. 7 ವಾಹನದಲ್ಲಿ 2 ವಾಹನಕ್ಕೆ ಎಫ್ಸಿ ಇತ್ತು, ಇನ್ನು 5 ವಾಹನಕ್ಕೆ ಎಫ್ಸಿ ಇರಲಿಲ್ಲ. ಈ 5 ವಾಹನಕ್ಕೆ ಎಫ್ಸಿ ಇಲ್ಲದೇ ಇರೋದಕ್ಕೆ ಇಲ್ಲದೇ ಇರೋ ವಾಹನಗಳಲ್ಲಿ ಒಂದು ವಾಹನ, ಅದೇ ನಾನೀಗ ಆಗಲೇ ಹೇಳಿರೋಂಥ ಒಂದು ವಾಹನಕ್ಕೆ ಆಕ್ಸಿಡೆಂಟ್ ಆಗಿದೆ. ಇನ್ನು 4 ವಾಹನಗಳನ್ನ ಇವತ್ತೇ ನೀವು ಮಿಕ್ಕಿದ್ದು 4 ವಾಹನನ ಎಫ್ಸಿ ಇಲ್ದಿರೋ ವಾಹನನ ಅದಕ್ಕೆ ಒಂದು ಪ್ಯಾನಿಕ್ ಬಟನ್ ಅಂತ ಹಾಕಬೇಕಾಗತ್ತೆ. ಈಗ ಸರ್ಕಾರ ಒಂದು ನಿಯಮ ಮಾಡಿದ್ದಾರೆ. ಏನಂತ ಹೇಳಿದ್ರೆ, ಯಾವುದೇ ಒಂದು ಶಾಲಾ ವಾಹನವಾಗಲಿ ಅಥವಾ ಪ್ಯಾಸೆಂಜರ್ಸ್ನ ತೊಗೊಂಡೋಗೋಂಥ ಒಂದು ವಾಹನಗಳಿಗೆಲ್ಲ ಒಂದು VLTS ಅಂದರೆ ವೆಹಿಕಲ್ ಲೊಕೇಶನ್ ಟ್ರ್ಯಾಕಿಂಗ್ ಡಿವೈಸ್ VLTD ಅಂತ ಒಂದು ಹಾಕಬೇಕಾಗತ್ತೆ. ಅದನ್ನು ಹಾಕಿದ್ಮೇಲೆ ಇಲ್ಲಿ ಎಫ್ಸಿ ಮಾಡೋಕ್ಕಾಗೋದು. ನಾವು ಅದಿಲ್ಲದಿದ್ದರೆ ಎಫ್ಸಿ ಮಾಡೋಕ್ಕಾಗೋದಿಲ್ಲ. ಎಫ್ಸಿ ಪ್ರಿಂಟೌಟೇ ಬರೋದಿಲ್ಲ. ಅದು ಆ ಥರ ಒಂದು ವ್ಯವಸ್ಥೆ ಇರೋದ್ರಿಂದ ಅವರು ಈ ಒಂದು ಅವ್ರು ಫೀಸ್ ಕಟ್ಟಿದ್ದಾರೆ. ಎಫ್ಸಿಗೆ ಏನು ಫೀಸ್ ಕಟ್ಟಬೇಕಾಗಿತ್ತು ಆ ಫೀಸ್ನೂ ಕಟ್ಬಿಟ್ಟಿದ್ದಾರೆ. ಅವರು ಹೋದ ವರ್ಷವೇ ಕಟ್ಟಿದ್ದಾರೆ. ಬಟ್ ಅವ್ರು VLTD ಹಾಕದೇ ಇರೋ ಒಂದು ಕಾರಣಕ್ಕೆ ಮಾಡಿಸಿರಲಿಲ್ಲ. ಈಗ 4 ವಾಹನಕ್ಕೂ 5 ವಾಹನಕ್ಕೂ ಎಫ್ಸಿ ಇಲ್ದಿರೋ ವಾಹನಕ್ಕೆ VLTD ಹಾಕ್ಕೊಂಬಂದು ಎಫ್ಸಿ ಮಾಡಿಸಿದ ಮೇಲೇ ಈಗ ಮುಟ್ಟುಗೋಲು ಹಾಕಿರುವಂಥ ವಾಹನನ ರಿಲೀಸ್ ಮಾಡಬೇಕು ಅಂತ ನಾನು ನಮ್ಮ
ಮೋಟಾರ್ ವಾಹನ ನಿರೀಕ್ಷಕರಿಗೆ ನಿರ್ದೇಶನ ನೀಡಿದೆ. ಇದು ಒಂದು ಭಾಗ ಆದರೆ ನಾವು ಎಲ್ಲ ವಾಹನಗಳಿಗೂ ಸುಮಾರು ಬರೀ ಶಾಲಾ ವಾಹನ ಮಾತ್ರ ಅಲ್ಲ, ಎಲ್ಲ ವಾಹನಗಳು, ಸಾರಿಗೆ ವಾಹನಗಳಿಗೆ, ಸಾರಿಗೇತರ ವಾಹನಗಳಿಗೆ, ಅಂದರೆ ಈ RC ರಿನ್ಯೂವಲ್ ಆಗದೇ ಇರೋ ವಾಹನಗಳಿಗೂ ಎಲ್ಲ ನೋಟಿಸ್ ರೆಡಿ ಮಾಡಿ ನೋಟಿಸ್ ಕಳಿಸ್ತಾ ಇದ್ದೀವಿ ಆಗಲೇ. FC ಮಾಡಿಸದಿದ್ದರೆ ವಾಹನ ಮಾಲೀಕರೇ ಹೊಣೆಯಾಗಲಿದ್ದಾರೆ. ವಿಮೆ ಇದ್ದರೂ FC ಮಾಡಿಸಲೇಬೇಕು. ವಾಹನದ ದಾಖಲೆಗಳು ಚಾಲ್ತಿಯಲ್ಲಿಲ್ಲದಿದ್ದರೆ ವಿಮೆ ಮಂಜೂರು ಸಾಧ್ಯವಿಲ್ಲ. ಹಾಗಾಗಿ ಶಾಲೆಗಳಿಗೆ ಭೇಟಿ ನೀಡಿ FC ಇಲ್ಲದೆ ವಾಹನ ಓಡಿಸದಂತೆ ಈಗಾಗಲೇ ಎಚ್ಚರಿಕೆ ನೀಡಲಾಗಿದೆ. ಅಲ್ಲದೆ ಖಾಸಗಿ ಶಾಲೆಗಳಲ್ಲಿಯೇ ಸಾರಿಗೆ ಸುರಕ್ಷತಾ ಕಾರ್ಯಕ್ರಮಗಳನ್ನು ಮಾಡಿ ಅರಿವು ಮೂಡಿಸಲಾಗಿದೆ. ಆದರೂ ಶಾಲಾ ನಿರ್ವಾಹಕರು ನಿರ್ಲಕ್ಷ್ಯ ಮಾಡಿದ್ದಾರೆ ಎಂಬುದು RTO ಅಧಿಕಾರಿಗಳ ಅಸಹಾಯಕತೆಯಾಗಿದೆ. ಇನ್ನು ಜಿಲ್ಲೆಯಲ್ಲಿ 4,000ಕ್ಕೂ ಹೆಚ್ಚು ವಾಹನಗಳಿಗೆ FC ಇಲ್ಲವಾಗಿದೆ. ಈ ಎಲ್ಲ ವಾಹನಗಳಿಗೆ ಈಗಾಗಲೇ ನೋಟಿಸ್ ನೀಡಲಾಗಿದೆ. FC ಇಲ್ಲದ ವೈಟ್ ಬೋರ್ಡ್ ವಾಹನಗಳಿಗೂ ನೋಟಿಸ್ ನೀಡಲಾಗುತ್ತಿದೆ ಎನ್ನುತ್ತಾರೆ RTO ಅಧಿಕಾರಿಗಳು. ಖಾಸಗಿ ಶಾಲೆಗಳ ಆಡಳಿತ ಮಂಡಳಿಗಳ ನಿರ್ಲಕ್ಷ್ಯ ಇನ್ನೂ ಮುಂದುವರೆದಿದ್ದು, ಪ್ರತಿನಿತ್ಯ ಮಕ್ಕಳನ್ನು ಕರೆದೊಯ್ಯುವ ಶಾಲಾ ವಾಹನಗಳ ದಾಖಲಾತಿಗಳನ್ನು ಸಮರ್ಪಕವಾಗಿ ಇಟ್ಟುಕೊಳ್ಳುವಲ್ಲಿ ವಿಫಲವಾಗಿರುವುದು ಮಾತ್ರ ವಿಪರ್ಯಾಸ. ಹಾಗಾಗಿಯೇ ನಾನು ಮೊದಲೇ ಹೇಳಿದ್ದು, ನಿಮ್ಮ ಮಕ್ಕಳು ಖಾಸಗಿ ಶಾಲೆಗಳಲ್ಲಿ ವ್ಯಾಸಂಗ ಮಾಡುತ್ತಿದ್ದರೆ ನಿಮ್ಮ ಮಗುವನ್ನು ಪ್ರತಿನಿತ್ಯ ಕರೆದೊಯ್ಯುವ ಶಾಲಾ ಬಸ್ ದಾಖಲೆಗಳ ಬಗ್ಗೆ ಮೊದಲು ಪರಿಶೀಲಿಸಿ ಅಂತ. ಖಾಸಗಿ ಶಾಲೆಗಳ ಆಡಳಿತ ಮಂಡಳಿಗಳಿಗೆ ನಿಮ್ಮ ಮಕ್ಕಳ ಸುರಕ್ಷತೆಗಿಂತ ಅವರ ಲಾಭವೇ ಮುಖ್ಯವಾಗಿದೆ. ಹಾಗಾಗಿಯೇ ಶಾಲಾ ಬಸ್ ಸೇರಿದಂತೆ ಇತರೆ ಸೌಲಭ್ಯಗಳನ್ನು ಸಮರ್ಪಕವಾಗಿ ನೀಡುವಲ್ಲಿ ವಿಫಲರಾಗುತ್ತಿದ್ದು, ಕೂಡಲೇ ಪೋಷಕರು ಜಾಗೃತರಾಗಿರುವಂತೆ CTV ನ್ಯೂಸ್ ಕಳಕಳಿ ವ್ಯಕ್ತಪಡಿಸುತ್ತಿದೆ. ನೀವು ಏನಾದರೂ FC ಯಾವುದೇ ಒಂದು ಅದಕ್ಕೆ ಒಂದು ಡಿವೈಸ್ ಹಾಕ್ಬೇಕಂತ ಯಾವುದೇ ಕಾರಣಕ್ಕಿರಲಿ, ನೀವು FC ಮಾಡಿಸ್ಲಿಲ್ಲ ಅಂದರೆ ಕಳ್ಕೊಳ್ಳೋದು ನೀವೇ. ಎಲ್ಲರೂ ತಿಳ್ಕೊಬೇಕಾಗಿರೋದು ಇಷ್ಟೇ. ಯಾವುದೇ ನೀವು ಇನ್ಶೂರೆನ್ಸ್ ಮಾಡಿದ್ದೀವಿ ನಾವು, ಅದರಿಂದ ಏನು ಪರವಾಗಿಲ್ಲ, FC ಇಲ್ಲದಿದ್ರೂ ಓಡಿಸ್ಬೇಕಂತ ಎಣಿಸ್ಕೊಂಡಿದ್ರೆ ಭಾಳ ತಪ್ಪದು. ಅದು ನಿಮ್ಮ ಮನಸ್ಸಿಂದ ತೆಗೆದುಹಾಕಿ. ಯಾಕಂದರೆ ಇನ್ಶೂರೆನ್ಸಲ್ಲಿ ಒಂದು ಕ್ಲಾಸ್ ಇರುತ್ತೆ, ಏನಂತ ಹೇಳಿದ್ರೆ, ನೀವು ವಾಹನದ ಟ್ಯಾಕ್ಸು, ಆಮೇಲೆ FC, ಆಮೇಲೆ ಅದನ್ನು ಓಡಿಸ್ತಾ ಇರೋಂಥ ಡ್ರೈವರ್ದು ಡ್ರೈವಿಂಗ್ ಲೈಸೆನ್ಸು, ಇದೆಲ್ಲ ಇಲ್ಲದಿದ್ದರೆ ಇನ್ಶೂರೆನ್ಸ್ನವರು ಕೊಡೋದಿಲ್ಲ. ಆದ್ದರಿಂದ ಈ ಕೇಸಲ್ಲೂ ಅಷ್ಟೇ, ಸುಮಾರು ಕೇಸ್ಗಳಲ್ಲೂ ನಾವು ನೋಡ್ತೀವಿ ಕೋರ್ಟ್ಗಳಲ್ಲಿ, ಯಾವಾಗ ವಾಹನದ ದಾಖಲೆಗಳು ಚಾಲ್ತಿಯಲ್ಲಿರೋದಿಲ್ಲ ಆವಾಗ ಇನ್ಶೂರೆನ್ಸ್ ಕೊಡೋದಿಲ್ಲ. ಈ ಕೇಸಲ್ಲಿ ಕೂಡ ಅದೇ ಥರ ಇದಾಗಿದೆ. ಅದು ಆಮೇಲೆ ಇನ್ಶೂರೆನ್ಸ್ ಅವ್ರಿಗೆ, ಆಮೇಲೆ ವಾಹನದ ಮಾಲೀಕರಿಗೆ ಸಂಬಂಧಪಟ್ಟಂಥ ವಿಷಯ. ಈ ವಿಷಯದಲ್ಲಿ ಮಾತ್ರ ನಾನು ಅವ್ರಿಗೆ ಅವರ ಶಾಲೆಗೇ ಭೇಟಿ ನೀಡಿ ಅವ್ರ ಹತ್ರ ಮಾತಾಡಿ FC ಇಲ್ಲದೆ ಓಡಿಸ್ಬೇಡಿ ಅಂತ ಗಾಡಿಗಳು ಆಗ ಅಲ್ಲಿದ್ದಂಥ ಮಕ್ಕಳುಗಳು ಕೂಡ ಸುಮಾರು ಒಂದು ಗಂಟೆ ಕಾಲ ರಸ್ತೆ ಸುರಕ್ಷತೆ ಬಗ್ಗೆ ಹೇಳಿ ಎಲ್ಲ ಬಂದಿರ್ತೀನಿ. ಅವ್ರು ನಿರ್ಲಕ್ಷ್ಯ ಮಾಡಿದ್ದಾರೆ. ನಾವು ಹೇಳಿರೋ ಮಾತನ್ನ ಅವ್ರು ನಿರ್ಲಕ್ಷ್ಯ ಮಾಡಿದ್ದಾರೆ, ನೋಟಿಸ್ ಕೊಟ್ಟಿದ್ರು ನಿರ್ಲಕ್ಷ್ಯ ಮಾಡಿದ್ದಾರೆ. ಈ ಒಂದು ಅಪಘಾತ ನಡೆದಿದೆ. ಅಂಬರೀಷ್ ಎನ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.